ವೈರಾಗ್ಯವೇ ಇಲ್ಲದೆ ಎಷ್ಟೇ ಜ್ಞಾನ ಭಕ್ತಿಗಳನ್ನ ನಾವು ಸಂಪಾದಿಸಿದರೂ ಕೂಡ ತೂತಾದ ಮಡಿಕೆಯಲ್ಲಿ ನೀರನ್ನ ಹಾಕಿದರೆ ಆ ನೀರು ಹೇಗೆ ವ್ಯರ್ಥವೋ ಹಾಗೆ ವೈರಾಗ್ಯ ಇಲ್ಲದೆ ಜ್ಞಾನ ಭಕ್ತಿಗಳನ್ನ ಸಂಪಾದನೆ ಮಾಡಿದರೆ ಆ ಎರಡೂ ಪದಾರ್ಥಗಳು ಕೂಡ ನಮ್ಮಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಮೊದಲು ವೈರಾಗ್ಯವನ್ನ ಸಂಪಾದನೆ ಮಾಡು. ಯಾವಾಗ ನೀನು ವೈರಾಗ್ಯವನ್ನ ಸಂಪಾದನೆ ಮಾಡ್ಕೋತೀಯೋ ಆಗ ದೇವ್ರ ಹತ್ರ ಕೇಳು, ಜ್ಞಾನ ಭಕ್ತಿಗಳನ್ನ ಕೊಡು ಅಂತ. ವೈರಾಗ್ಯ ಸಂಪಾದನೆ ಮಾಡಿದ ಮೇಲೆ ಜ್ಞಾನ ಭಕ್ತಿ ಕೊಡು ಅಂತ ಕೇಳಬೇಕಾಗಿಲ್ಲ. ಜ್ಞಾನ ಭಕ್ತಿ ತಾವೇ ಒಡ್ಕೊಂಡು ಬಂದ್ಬಿಡ್ತಾವಂತೆ. ಅದೇ ಜ್ಞಾನ ಭಕ್ತಿಗಳನ್ನ ಸಂಪಾದಿಸಿದರೂ ಕೂಡ ವೈರಾಗ್ಯವಂತನಾಗಿರ್ತಾನೆ ಅಂತ ಅನ್ಕೋಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಯಾವ ವ್ರತವನ್ನ ಸ್ವೀಕಾರ ಮಾಡಿದ್ದಾರೋ ಅದನ್ನೇ ಮತ್ತೆ ಪುನಃ ವರ್ಣನೆ ಮಾಡ್ತಾ ಇದ್ದಾರೆ. ಪೂರ್ಣರೋಚಿಷಿ ತುಷಾರ ಮರೀಚೌ ಭಾನುಮಾಲಿನಿ ಗತೇಂಬರ ಮಧ್ಯಂ ಸೋಯಮಾರಭತ ಕರ್ಮ ಹಿ ಚಾತುರ್ಮಾಸ್ಯ ನಾಮ ರಚಯನ್ ಹರಿ ಪೂಜಾ. ಯಾಕೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿಯಂದೇ ಚಾತುರ್ಮಾಸ್ಯ ವ್ರತದ ಸಂಕಲ್ಪ ಮಾಡಿದರು? ಹುಣ್ಣಿಮೆ ದಿನ ಚಂದ್ರ ಪೂರ್ಣವಾಗಿರ್ತಾನೆ. ಪೂರ್ಣವಾಗಿರ್ತಾನೆ ಅಂದ್ರೆ ಏನು ಅಂದ್ರೆ ಚಂದ್ರನಿಗೆ ಒಟ್ಟು ಶಾಸ್ತ್ರ ಹೇಳುತ್ತೆ 16 ಕಲೆಗಳು ಚಂದ್ರನಿಗೆ ಇದ್ದಾವೆ ಅಂತ. ಈ ಕಾರಣದಿಂದ ಪೂರ್ಣವಾಗಿ 16 ಕಲೆಗಳಿಂದ ತುಂಬಿದ ದಿನ ಅಂದರೆ ಅದು ಹುಣ್ಣಿಮೆ ತಿಥಿ. ಹಾಗಾಗಿ ಚಂದ್ರನಲ್ಲಿ ಯಾವ ದೋಷವೂ ಕೂಡ ಇರೋದಿಲ್ಲ. ಸೂರ್ಯನೂ ಕೂಡ ನಡು ನೆತ್ತಿಯ ಮೇಲೆ ಬಂದಿದ್ದಾನೆ. ಹೇಳ್ತಾರೆ, ತುಷಾರ ಬರೀಚೌ ಪೂರ್ಣ ರೋಚಿಷಿ ಭಾನುಮಾಲಿನಿ ಅಂಬರ ಮಧ್ಯಂ ಗತೆ ಸತಿ. ಸೂರ್ಯ ಆಕಾಶದ ಮಧ್ಯದಲ್ಲಿ ಬರುತ್ತಿರಬೇಕಾದ್ರೆ ಚಂದ್ರ 16 ಕಲೆಗಳಿಂದಲೂ ಕೂಡ ತುಂಬಿ ಇರುವಂತಹ ಯಾವ ಹುಣ್ಣಿಮೆ ತಿಥಿ ಇದೆ ಆ ತಿಥಿಯಂದು ರಾಘವೇಂದ್ರ ತೀರ್ಥರು ಹರಿಪೂಜಾಂ ರಚಯನ್ ಪರಮಾತ್ಮನ ಪೂಜೆಯನ್ನ ಮಾಡಿ ಆ ಸಂಕಲ್ಪವನ್ನ ಮಾಡಿದರು. ಯಾವುದೇ ಒಂದು ಸತ್ಕರ್ಮವನ್ನ ಅನುಷ್ಠಾನ ಮಾಡಬೇಕು ಅಂತಾದರೆ ಹರಿಗುರುಗಳ ಅನುಗ್ರಹ ಜೀವನದಲ್ಲಿ ತುಂಬಾ ಅವಶ್ಯವಾಗಿ ಬೇಕು. ಹೀಗಾಗಿ ಆ ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆ ಮಾಡಿ ಈ ಚಾತುರ್ಮಾಸ್ಯದಂಥ ವ್ರತ ನಿರ್ವಿಘ್ನವಾಗಿ ಮುಗಿಯೋದಕ್ಕೋಸ್ಕರ ಅವರು ಪರಮಾತ್ಮನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದವರಾಗಿ ಈ ವ್ರತದ ಸಂಕಲ್ಪವನ್ನ ಮಾಡಿ ಚಾತುರ್ಮಾಸ್ಯ ವ್ರತ ದೀಕ್ಷಿತರಾದರು. ಚಾತುರ್ಮಾಸ್ಯ ವ್ರತವನ್ನ ಕೈಗೊಂಡರು ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಹೇಗಿತ್ತು ಚಾತುರ್ಮಾಸ್ಯದ ವೈಭವ? ರಾಘವೇಂದ್ರ ತೀರ್ಥರು ನಾವೆಲ್ಲ ಇವತ್ತಿನ ದಿನ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬ ಯತಿಗಳು ಚಾತುರ್ಮಾಸ್ಯಕ್ಕೆ ಕುಳಿತಾಗ ಯಾವ ಬರ ಪೀಡಿತವಾದ ಕ್ಷೇತ್ರದಲ್ಲಿ ತಪಸ್ವಿಗಳು ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ತಾರೋ ಅವರ ಆ ವ್ರತ
ತಪಸ್ಸು, ಅನುಷ್ಠಾನ ಇವೇ ಮೊದಲಾದ ಸತ್ಕರ್ಮಗಳಿಂದ ಬರಪೀಡಿತವಾದ ಅನೇಕ ಪ್ರದೇಶಗಳು ಇವತ್ತಿನ ದಿನ ಹಚ್ಚು ಹಸಿರಾಗಿ ಇದೆ. ಇದು ಚಾತುರ್ಮಾಸ್ಯ ವ್ರತದಲ್ಲಿ ಕೈಗೊಂಡಂತಹ ವ್ರತಗಳಿಂದ ಆಗ್ತಕ್ಕಂತಹ ಒಂದು ಫಲ. ಹಾಗಾಗಿ ರಾಯರ ಚಾತುರ್ಮಾಸ್ಯ ಯಾವ ರೀತಿಯಾಗಿ ಇತ್ತು, ಅದರ ವೈಭವ ಹೇಗಿತ್ತು ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ತದ್ಗತೈರನುದಿನಂ ಕ್ರಿಯಮಾಣೇಷ್ವೇಕವಾಸರಕೃತಂ ವಿಭವಂ ಯಃ ಕಶ್ಚಿದಾಹಯದಿ ಹಂತ ನಿವೃತ್ತಿಂ ಬ್ರಾಹ್ಮಣಃ ಶ್ರುತಿತತಿಂ ಸಲಭೇತ. ಏನು ಮಾಡಿದ್ರು ಚಾತುರ್ಮಾಸ್ಯ ವ್ರತದಲ್ಲಿ ರಾಘವೇಂದ್ರ ತೀರ್ಥರು? ಅನುದಿನಂ ಕ್ರಿಯಮಾಣೇಶು, ಪ್ರತಿನಿತ್ಯ ಆ ರಾಮಚಂದ್ರ ರಾಮ ಲಕ್ಷ್ಮಣರ ದೇವತಾರ್ಚನೆ, ಸಾಲಿಗ್ರಾಮಾದಿ ಪ್ರತಿಮೆಗಳ ಅರ್ಚನೆ, ಹೀಗೆ ಪರಮಾತ್ಮನ ಪೂಜೆಯನ್ನ ಎಷ್ಟು ವೈಭವದಿಂದ ಮಾಡಲಿಕ್ಕೆ ಸಾಧ್ಯ ಉಂಟೋ ಆ ಎಲ್ಲ ವೈಭವಗಳನ್ನು ಕೂಡ ರಾಘವೇಂದ್ರ ತೀರ್ಥರು ತಮ್ಮ ಚಾತುರ್ಮಾಸ್ಯ ಕಾಲದಲ್ಲಿ ಆ ರಾಮಚಂದ್ರ ದೇವರಿಗೆ ಅರ್ಪಣೆಯನ್ನ ಮಾಡಿದರು. ಬರೀ ಪೂಜೆ ಅಷ್ಟೇನಾ? ಹೇಳ್ತಾರೆ, ಪರಮಾತ್ಮನ ಅನುಗ್ರಹವನ್ನ ನಾವು ಪಡೆದುಕೊಳ್ಳಲಿಕ್ಕೆ ಕೇವಲ ಅವನ ಪ್ರತಿಮೆಗಳಲ್ಲಿ ಮಾತ್ರ ಆರಾಧನೆ ಮಾಡಿದರೆ ಅವನು ಅಷ್ಟು ಸಂತುಷ್ಟನಾಗಲಾರ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅರ್ಜುನನನ್ನ ಕುರಿತು ಒಂದು ಮಾತನ್ನ ಹೇಳ್ತಾರೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಯಾವುದೇ ಒಂದು ಸತ್ಕರ್ಮವನ್ನ ಆಚರಣೆ ಮಾಡು, ಆ ಸತ್ಕರ್ಮದ ಸಂಪೂರ್ಣ ಫಲ ಯಾವಾಗ ದೊರಕತ್ತೆ ಅಂದ್ರೆ ಜ್ಞಾನ ಕಾರ್ಯದಲ್ಲಿ ಪರ್ಯವಸಾನ ಆದಾಗ. ಅಂದ್ರೇನು? ಜ್ಞಾನ ಕಾರ್ಯಗಳು ನಡೆಯಿತು ಅಂತಾದರೆ ಆ ಕರ್ಮದ ಸಂಪೂರ್ಣ ಫಲ ಆ ಯಜಮಾನನಿಗೆ ದಕ್ಕತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಪರಮಾತ್ಮ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ಜ್ಞಾನಿ ಪ್ರಿಯತಮೋ ತೋ ಮೇ. ಜ್ಞಾನಿಯಷ್ಟು ಪ್ರೀತಿ ಪಾತ್ರನಾದವನು ನನಗೆ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಹೀಗಾಗಿ ರಾಘವೇಂದ್ರ ತೀರ್ಥರು ಕೇವಲ ಆ ಪರಮಾತ್ಮನ ಪೂಜೆಯನ್ನ ಪ್ರತಿಮೆಗಳಲ್ಲಿ ಮಾತ್ರ ಮಾಡದೆ ಅನೇಕ ಶಾಸ್ತ್ರಾರ್ಥ ಗೋಷ್ಠಿಗಳನ್ನ ನಡೆಸಿ ಅನೇಕ ಉತ್ತಮ ವಿದ್ವಾಂಸರು ಅಂತ ಯಾರ್ಯಾರು ಇದ್ದಾರೋ ಅವರ ಪ್ರತಿಭೆಯನ್ನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಜ್ಞಾನ ಸತ್ರಗಳನ್ನ, ಉಪನ್ಯಾಸಗಳನ್ನ ಅನೇಕ ವಿದ್ವಾಂಸರ ಮೂಲಕ ತಮ್ಮ ಚಾತುರ್ಮಾಸ್ಯ ಕಾಲದಲ್ಲಿ ಅವರು ಮಾಡ್ತಾ ಇದ್ರು. ಹೀಗೆ ಪರಮಾತ್ಮನನ್ನ ಆ ಸಂದರ್ಭದಲ್ಲಿ ಕೇವಲ ಪೂಜೆ ಮಾಡಿ ಅಷ್ಟೇ ಸಂತೋಷಗೊಳಿಸ್ತಕ್ಕಂತಹದ್ದಲ್ಲ, ಪೂಜೆಯಿಂದ ಆರಾಧನೆ, ಉಪನ್ಯಾಸವನ್ನ ಮಾಡೋದರ ಮೂಲಕ ಆ ಭಗವಂತನ ಪೂಜೆ, ಅನ್ನದಾನವನ್ನ ಮಾಡೋದರ ಮೂಲಕ ಆ ಪರಮಾತ್ಮನ ಆರಾಧನೆ. ಹೀಗಾಗಿ ಒಂದೇ ಕಡೆ ಆ ಸನ್ಯಾಸಿಗಳು ಕುಳಿತುಕೊಳ್ಳುವಂತಹ ಸಮಯ ಅಂತಿದ್ದರೆ ಅದು ಚಾತುರ್ಮಾಸ್ಯ ಕಾಲ ಮಾತ್ರ. ಹಾಗಾಗಿ ಆ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಸತ್ಕರ್ಮಗಳನ್ನು ಕೂಡ ನೆರವೇರಿಸಬೇಕು ಅಂತ ಹೇಳ್ತಾರೆ. ಹೀಗಾಗಿ ಪೂಜೆ, ಪ್ರವಚನ, ಉತ್ಸವ, ವೈಭವ, ರಥೋತ್ಸವ ಎಲ್ಲ ರೀತಿಯಾಗಿಯೂ ಕೂಡ ಆ ಪರಮಾತ್ಮನನ್ನ ಆರಾಧನೆ ಮಾಡಿ ಅವರು ಸಂತೋಷ ಪಡಿಸ್ತಾ ಇದ್ರು. ಹೇಳ್ತಾರೆ, ಕಶ್ಚಿದಾಹ ಯದಿ ಹಂತ ನಿವೃತ್ತಿಂ ಬ್ರಾಹ್ಮಣ ಶ್ರುತಿತತಿಂ ಸಲಭೇತ. ಯಾರಾದರೂ ಕೂಡ ಒಬ್ಬ ಪುರುಷ ರಾಘವೇಂದ್ರ ತೀರ್ಥರ
ಈ ಚಾತುರ್ಮಾಸ್ಯದ ಅವರು ಇಡೀ 48 ಅಥವಾ 4 ತಿಂಗಳುಗಳ ಕಾಲ ಆ ಪರಮಾತ್ಮನ ಆರಾಧನೆಯನ್ನ, ಪೂಜಾ ವೈಭವವನ್ನ ವರ್ಣಿಸಬೇಕು ಅಂತ ಇಲ್ಲ. ಹೊರತು ಆ ಚಾತುರ್ಮಾಸ್ಯ ಕಾಲದಲ್ಲಿ ಅವರು ಭಗವಂತನಿಗೆ ಅರ್ಪಣೆ ಮಾಡಿದ 1 ದಿನದ ಪೂಜಾ ವೈಭವವನ್ನ ಯಾರು ವರ್ಣನೆಯನ್ನ ಮಾಡ್ತಾರೋ, ಏಕವಾಸರ ಕೃತಂ ವಿಭವಂ ಯಹ, 1 ದಿನ ಆ ಪರಮಾತ್ಮನ ಪೂಜಾ ವೈಭವವನ್ನ ಯಾರು ವರ್ಣನೆ ಮಾಡ್ತಾರೋ ಏನಾಗತ್ತವನಿಗೆ ಅಂದರೆ ದೊಡ್ಡ ವಿಜ್ಞಾನಿ ಆಗ್ತಾನೆ, ದೊಡ್ಡ ಶಾಸ್ತ್ರಜ್ಞನಾಗ್ತಾನೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ವೇದದಿಂದ ಪ್ರತಿಪಾದ್ಯವಾದ ಯಾವ ವೈರಾಗ್ಯ ಇದೆ ಆ ವೈರಾಗ್ಯವನ್ನ ಅವನು ಪಡ್ಕೋತಾನೆ. ಇಷ್ಟೇ ಅಲ್ವಾ ನಮ್ಮ ಜೀವನದ ಮುಖ್ಯ ಗುರಿ ಏನು ಅಂತ ಹೇಳಿದರೆ, ಒಂದೋ ಉತ್ತಮ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಆ ಶಾಸ್ತ್ರಗಳನ್ನ ಕರತಲ ಮಲಕ ಮಾಡಿಕೊಳ್ಳಬೇಕು, ಅಥವಾ ವೈರಾಗ್ಯವನ್ನ ಸಂಪಾದನೆ ಮಾಡಬೇಕು. ವೈರಾಗ್ಯ ಸುಮ್ಮನೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯ ಯಾವಾಗ ಹುಟ್ಟತ್ತೆ ಅಂತ ಹೇಳಿದರೆ, ಶಾಸ್ತ್ರ ಓದಿದ ಮೇಲೆ, ಶಾಸ್ತ್ರಾಧ್ಯಯನವನ್ನ ಮಾಡದೆ ಕೇವಲ ವೈರಾಗ್ಯವನ್ನ ನಾವು ಸಂಪಾದನೆ ಮಾಡಿದೆವು ಅಂತಾದರೆ ಆ ವೈರಾಗ್ಯ ಹೆಚ್ಚು ಹೊತ್ತು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರದ ರಹಸ್ಯ ಏನು ಅಂತ ತಿಳಿದುಕೊಂಡ ಮೇಲೆ ನಾವು ವೈರಾಗ್ಯವನ್ನ ಸಂಪಾದನೆ ಮಾಡಬೇಕು. ಅದಕ್ಕೆ ದಾಸರಾಯರು ಕೂಡ ಹೇಳ್ತಾರೆ, ಜೀವನದಲ್ಲಿ ನೀನು ಭಗವಂತನ ಹತ್ತಿರ ಮೊದಲು ಜ್ಞಾನ ಕೇಳಬೇಡ, ಭಕ್ತಿ ಕೇಳಬೇಡ. ಮೊದಲು ನೀನು ಕೇಳೋದು ಅಂತಾದರೆ ವೈರಾಗ್ಯವನ್ನ ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡು. ಯಾಕೆ? ವೈರಾಗ್ಯವೇ ಇಲ್ಲದೆ ಎಷ್ಟೇ ಜ್ಞಾನ ಭಕ್ತಿಗಳನ್ನ ನಾವು ಸಂಪಾದಿಸಿದರೂ ಕೂಡ ತೂತಾದ ಮಡಿಕೆಯಲ್ಲಿ ನೀರನ್ನ ಹಾಕಿದರೆ ಆ ನೀರು ಹೇಗೆ ವ್ಯರ್ಥವೋ ಹಾಗೆ ವೈರಾಗ್ಯ ಇಲ್ಲದೆ ಜ್ಞಾನ ಭಕ್ತಿಗಳನ್ನ ಸಂಪಾದನೆ ಮಾಡಿದರೆ ಆ 2 ಪದಾರ್ಥಗಳು ಕೂಡ ನಮ್ಮಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನ್ ಮಾಡಬೇಕು? ಮೊದಲು ವೈರಾಗ್ಯವನ್ನ ಸಂಪಾದನೆ ಮಾಡು. ಯಾವಾಗ ನೀನು ವೈರಾಗ್ಯವನ್ನ ಸಂಪಾದನೆ ಮಾಡ್ಕೋತೀಯೋ ಆಗ ದೇವ್ರ ಹತ್ರ ಕೇಳು, ಜ್ಞಾನ ಭಕ್ತಿಗಳನ್ನ ಕೊಡು ಅಂತ. ವೈರಾಗ್ಯ ಸಂಪಾದನೆ ಮಾಡಿದ ಮೇಲೆ ಜ್ಞಾನ ಭಕ್ತಿ ಕೊಡು ಅಂತ ಕೇಳಬೇಕಾಗಿಲ್ಲ. ಜ್ಞಾನ ಭಕ್ತಿ ತಾವೇ ಒಡ್ಕೊಂಡು ಬಂದ್ಬಿಡ್ತಾವಂತೆ. ಅದೇ ಜ್ಞಾನ ಭಕ್ತಿಗಳನ್ನ ಸಂಪಾದಿಸಿದರೂ ಕೂಡ ವೈರಾಗ್ಯವಂತನಾಗಿರ್ತಾನೆ ಅಂತ ಅನ್ಕೋಬೇಡಿ. ಇವತ್ತಿನ ದಿನ ಎಷ್ಟೇ ಜ್ಞಾನಿಗಳಾದರೂ, ಭಗವಂತನಲ್ಲಿ ಎಷ್ಟೇ ಭಕ್ತಿಯನ್ನ ಮಾಡಿದರೂ ಕೂಡ ವೈರಾಗ್ಯವನ್ನು ಹೊಂದದೆ ಎಷ್ಟೊಂದು ಜನ ಜೀವನದ ಕೊನೆ ಘಟ್ಟದಲ್ಲಿ ಕೂಡ ಅನರ್ಥವನ್ನು ಹೊಂದಿದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ನಾವೆಲ್ಲ ಸಂಕಲ್ಪ ಮಾಡ್ತೇವೆ, ಪ್ರತಿನಿತ್ಯ ಸಂಧ್ಯಾ ವಂದನೆ ಅಥವಾ ಕಲಶ ಪೂಜೆ, ಇಂಥ ಅನೇಕ ಸಂದರ್ಭಗಳಲ್ಲಿ ನಾವು ಸಂಕಲ್ಪವನ್ನ ಮಾಡ್ತೇವೆ, ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧಾರ್ಥಂ ಅಂತ ಹೇಳ್ತೇವೆ. ಸಂಕಲ್ಪ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ? ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿಗೋಸ್ಕರ. ಯಾವುದ್ರಲ್ಲಿ ವೈರಾಗ್ಯ? ಜ್ಞಾನ ಭಕ್ತಿಗಳಲ್ಲಿ ವೈರಾಗ್ಯ ಕೊಟ್ಟು ಇತರ ಪದಾರ್ಥಗಳಲ್ಲಿ ನಮಗೆ ಆಸಕ್ತಿಯನ್ನು ಉಂಟು ಮಾಡು ಅನ್ನೋ ಅರ್ಥದಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಮೊದಲು ಜ್ಞಾನ ಕೇಳಬೇಡ, ಭಕ್ತಿ ಕೇಳಬೇಡ. ಏನು ಕೇಳು? ಏನೂ ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ಏನೂ ಒಲ್ಲೆ, ದೇವರೇ ನನಗೆ ಏನೂ ಬೇಡ ಅಂದ್ರೆ ವೈರಾಗ್ಯ ಕೊಡು. ಆಮೇಲೆ ಜ್ಞಾನ ಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ಜ್ಞಾನ ಭಕ್ತಿಗಳನ್ನು ಕೊಟ್ಟು ನನಗೆ ಅನುಗ್ರಹವನ್ನು ಮಾಡು. ಹೀಗೆ ಆ ಪರಮಾತ್ಮನ ಹತ್ತಿರ ನಾವು ಅನುಗ್ರಹವನ್ನ
ಪಡ್ಕೋಬೇಕು ಅಂತಾದರೆ ವೈರಾಗ್ಯವನ್ನು ಅತ್ಯವಶ್ಯವಾಗಿ ಪ್ರತಿಯೊಬ್ಬ ಪುರುಷನು ಕೂಡ ಹೊಂದಲೇಬೇಕು. ವೈರಾಗ್ಯವನ್ನು ಹೊಂದದೆ ಎಷ್ಟೇ ಕರ್ಮಾನುಷ್ಠಾನ ಮಾಡಿದರೂ ಕೂಡ ಅದು ಸಕಾಮ ಕರ್ಮ ಅಂತ ಆಗತ್ತೆ ಹೊರತು ನಿಷ್ಕಾಮ ಕರ್ಮ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮೋಕ್ಷಕ್ಕೆ ಸಾಧನೀಭೂತವಾದಂತಹ ಮಾರ್ಗ ಅಂದ್ರೆ ಅದು ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತಾದರೆ ವೈರಾಗ್ಯವನ್ನು ಅವಶ್ಯವಾಗಿ ಸಂಪಾದಿಸಲೇಬೇಕು. ಹಾಗಾಗಿ ವೇದ ಪ್ರತಿಪಾದ್ಯವಾದ ಯಾವ ಮುಖ್ಯ ಉದ್ದೇಶ ವೈರಾಗ್ಯ, ಆ ವೈರಾಗ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಹೇಳ್ತಾರೆ ಮತ್ತೆ ಉತ್ತಮವಾದ ಶಾಸ್ತ್ರಜ್ಞನಾಗ್ತಾನೆ. ಹೀಗಾಗಿ ಈ ಕಾರಣದಿಂದ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು ಆ ಚಾತುರ್ಮಾಸ್ಯ ವ್ರತವನ್ನ ನಡೆಸಿದ ಒಂದು ದಿನದ ಪೂಜಾ ವೈಭವವನ್ನೇ ವರ್ಣನೆ ಮಾಡಿದ ಇಷ್ಟು ಅನುಗ್ರಹ ನಮಗೆ ಅವರು ದಯಪಾಲಿಸ್ತಾರೆ ಅಂತ ಹೇಳಿದ್ರೆ, ಇನ್ನು ನೇರ ಆ ರಾಘವೇಂದ್ರ ತೀರ್ಥರನ್ನೇ ಉಪಾಸನೆ ಮಾಡಿದ್ರೆ ಗುರುತ್ವೇನ ಹೇಗ್ ತಾನೇ ನಮಗೆ ಅವರ ಅನುಗ್ರಹವನ್ನ ಮಾಡಲಾರರು. ಹಾಗಾಗಿ ಪ್ರತಿಯೊಬ್ಬ ಪುರುಷನು ಕೂಡ ಈ ರಾಘವೇಂದ್ರ ತೀರ್ಥರು ಮಾಡಿದ ಚಾತುರ್ಮಾಸ್ಯ ಕಾಲದ ಒಂದು ವೈಭವವನ್ನ ವರ್ಣನೆ ಮಾಡಿ ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಾ ಮುಂದೆ ಕವಿಗಳು ಶರದೃತುವನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ದುರ್ದಿನೇ ಹರಿಕಟಾಕ್ಷ ವಿಹೀನೆ ಪಂಕಿಲೇ ಚ ಸಮಯೇ ಸಮತೀತೆ ಸಂಪ್ರಬುದ್ಧ ಹರಿವೀಕ್ಷಣಗೋ ಭೂತ್ವಾ ಸರೋಥ ವಿಶದೀಭವದಾಶಃ. ಹೇಗಿರುತ್ತೆ ಚಾತುರ್ಮಾಸ್ಯ ಕಾಲದಲ್ಲಿ? ಹರಿ ಕಟಾಕ್ಷ ವಿಹೀನೆ ದುರ್ದಿನೇ ಪಂಕಿಲೆ ಸಮಯೇ. ಹೇಗಿರುತ್ತೆ? ಹರಿಕಟಾಕ್ಷ ವಿಹೀನೆ, ಬಿಸಿಲು ಬಿದ್ದಿದ್ದನ್ನ ನೀವು ನೋಡಿದ್ದೀರಾ. ಈಗಿನ ಕಾಲ ಅಲ್ಲ, ಹಿಂದಿನ ಕಾಲದಲ್ಲಿ ಮಳೆಗಾಲ ಅಂದರೆ ಸಾಧಾರಣ 4 ತಿಂಗಳುಗಳ ಕಾಲ ಸೂರ್ಯನ ದರ್ಶನವನ್ನೇ ಮಾಡ್ತಾ ಇರಲಿಲ್ಲ ಜನಗಳು. ಸೂರ್ಯನ ದರ್ಶನವೇ ಆಗ್ತಾ ಇರಲಿಲ್ಲ. ಅಷ್ಟು ಅಪಾರವಾದ ಮಳೆ ಉಂಟಾಗ್ತಾ ಇತ್ತು. ಯಾಕೆ? ದುರ್ದಿನೇ, ಮೋಡ ಪೂರ್ತಿ ಆ ಸೂರ್ಯನನ್ನ ಮುಚ್ಚಿ ಹಾಕ್ತಾ ಇತ್ತು. ಯಾವಾಗ ಆ ಮೋಡ ಸೂರ್ಯನನ್ನ ಮುಚ್ಚಿ ಹಾಕತ್ತೋ ಆಗ ಸೂರ್ಯ ಇದ್ದಾಗ ಪ್ರಜೆಗಳಿಗೆ ಎಷ್ಟು ಉತ್ಸಾಹ ಇರುತ್ತೋ ಅಷ್ಟು ಉತ್ಸಾಹ ಮೋಡ ಮುಚ್ಚಿದಾಗ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಏನೋ ಇವತ್ತು ವಾತಾವರಣ ಮಬ್ಬಾಗಿದೆ, ಕೊಟ್ಟನ್ನ ಹೊತ್ತುಕೊಂಡು ಮಲಗಿಕೊಂಡು ಬಿಡೋಣ ಅಂತ ಹೇಳಿ ಅನಿಸತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾಕೋ ದಿನ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಮೋಡ ಸೂರ್ಯನನ್ನ ಮುಚ್ಚಿ ಹಾಕಿದಾಗ ಆ ದಿನ ಕೆಟ್ಟ ದಿನ ಅಂತ ಯಾವತ್ತೂ ಕೂಡ ಹೇಳಬೇಡಿ. ನಿಜವಾಗಿಯೂ ಕೂಡ ಕೆಟ್ಟ ದಿನ ಯಾವುದು ಗೊತ್ತಾ? ಹೇಳ್ತಾರೆ, ಯದ್ದಿನಂ ಮಧ್ವರಾರ್ಥಾಂತ ಕಥಾ ಪೀಯೂಷ ವರ್ಜಿತಂ ತದ್ದಿನಂ ದುರ್ದಿನಂ ಮನ್ನೆ ಮೇಘಚ್ಛನ್ನಂ ನ ದುರ್ದಿನಂ. ಯಾವ ದಿನ ಕೆಟ್ಟ ದಿನ? ಮೇಘಚ್ಛನ್ನಂ, ಮೋಡ ಮುಚ್ಚಿದ ದಿನ ಅದು ಕೆಟ್ಟ ದಿನ ಅಲ್ಲ. ಯಾವ ದಿವಸದಂದು ಮಧ್ವರಾರ್ಥಾಂತ ಕಥಾ ಪೀಯೂಷ ವರ್ಜಿತಂ, ಮಧ್ವಾಚಾರ್ಯರ ಸಿದ್ಧಾಂತ ಎಂಬ ಅಮೃತವನ್ನ ಯಾವ ದಿನ ನಾವು ಕುಡಿಯೋದಿಲ್ಲವೋ ಆ ದಿನವನ್ನ ನಾವು ದುರ್ದಿನ ಅಂತ ಕರೀತೀವಿ. ಹೊರತು ಏನೋ ಮೋಡ ಆ ಸೂರ್ಯನನ್ನ ಮುಚ್ಚಿ ಹಾಕಿದೆ ಆ ದಿನವನ್ನ ದುರ್ದಿನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನಾಗತ್ತೆ? ಪಂಕಿಲೆ, ಮಳೆಗಾಲದಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲಾ ಕಡೆ ಮಣ್ಣಿನ ರೋಡ್ಗಳೇ ಇರ್ತಾ ಇತ್ತು.
ಈಗ ಮಾತ್ರ ಇದೆಲ್ಲ ನಗರ ಪಟ್ಟಣಗಳಲ್ಲಿ ಕಾಂಕ್ರೀಟೀಕರಣ ಅನ್ನುವಂತಹದ್ದು ಶುರುವಾಗಿದೆ. ಹಿಂದಿನ ಕಾಲದಲ್ಲಿ ಹಾಗಾದ್ರೆ ದಾರಿ ಇರಲಿಲ್ಲವಾ ಅಂತ ಕೇಳಿದ್ರೆ, ಪರಿಸರ ಸ್ನೇಹಿಯಾದ ಅನೇಕ ಮಾರ್ಗಗಳು ಹಿಂದಿನ ಕಾಲದಲ್ಲಿ ಇದ್ದವು. ಆದ್ರೆ ಮಳೆಗಾಲ ಬಂದಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಲ್ಲ ಕಡೆ ಕೆಸರು ತುಂಬುತ್ತಾ ಇತ್ತು. ಕೆಸರು ತುಂಬಿರುವ ಕಾರಣದಿಂದ ಜನ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ರು. ಎಲ್ಲಿ ಆಳ ಇದೆನೋ. ಇಂಥ ದೊಡ್ಡ ನಗರಗಳಲ್ಲಿಯೂ ಕೂಡ ಇಷ್ಟೆಲ್ಲ ಟಾರ್ ರೋಡ್ ಆಗ್ಲಿ, ಕಾಂಕ್ರೀಟ್ ರೋಡ್ ಆಗ್ಲಿ, ಯಾವುದೇ ಹಾಕಿದರೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಎದೆ ಮಟ್ಟಕ್ಕೆ ನೀರು ನಿಂತಿರೋದನ್ನು ನಾವು ನೋಡ್ತೇವೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ನಾವೆಷ್ಟೆಲ್ಲಾ ಪ್ರಯತ್ನವನ್ನ ಪಡ್ತೇವೆ ನಾವು ನಗರಗಳಲ್ಲಿ. ಹಿಂದಿನ ಕಾಲದಲ್ಲಿ ಇದಕ್ಕಿಂತಲೂ ಮಿಗಿಲಾದಂತಹ ಮಳೆ ಬರ್ತಾ ಇತ್ತು. ಹೇಗೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹೀಗಾಗಿ ಮಳೆಗಾಲದಲ್ಲಿ ಪಂಕಿಲ, ಕೆಸರು ತುಂಬಿಕೊಂಡು ಇರ್ತಾ ಇತ್ತು. ಇಂಥ ಒಂದು ಸಮಯ ಸಮತೀತೆ ಸತಿ ಕಳೆದು ಹೋಯಿತು. ಕಳೆದು ಹೋದ್ಮೇಲೆ ಏನಾಗುತ್ತೆ? ಶರದೃತು ಆರಂಭ ಆಗುತ್ತೆ. ಸಂಪ್ರಬುದ್ಧ ಹರಿವೀಕ್ಷಣ ಗೋಭೂತ್ ಹೇಳ್ತಾರೆ, ಆ ಚಾತುರ್ಮಾಸ್ಯ 4 ತಿಂಗಳುಗಳ ಕಾಲ ಯಾವ ಪರಮಾತ್ಮ ಮಲಗಿದ್ದನೋ ಆ ಪರಮಾತ್ಮ ಮತ್ತೆ ಪುನಃ ಏಳ್ಲಿಕ್ಕೆ ಉದ್ಯುಕ್ತನಾದ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಎಂದು ಶಯನಿ ಏಕಾದಶಿ ಅಂತ ಆ ಏಕಾದಶಿ ತಿಥಿಗೆ ಹೆಸರು. ಅಂದರೆ ಪರಮಾತ್ಮ ಆ ಶಯನಿ ಏಕಾದಶಿ ತಿಥಿಯಂದು ಯೋಗ ನಿದ್ರೆಯನ್ನ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಮಧ್ಯೆ 2 ತಿಂಗಳು ಕಳೆದ ಮೇಲೆ ಪರಿವರ್ತನಿ ಏಕಾದಶಿ, ಅಂದರೆ ಒಂದು ಕಡೆ ಹೊರಳಿ ಮಲಗಿದ ಪರಮಾತ್ಮ ಇನ್ನೊಂದು ಬದಿ ಯಾವ ದಿನ ತಿರುಗ್ತಾನೆ ಅಂದರೆ ಆ ಶಯನಿ ಏಕಾದಶಿ ಕಳೆದು 2 ತಿಂಗಳಾದ ಮೇಲೆ ಪರಿವರ್ತನಿ ಏಕಾದಶಿ ಅಂತ ಬರುತ್ತೆ. ಆಗ ಇನ್ನೊಂದು ಬದಿ ಹೊರಳಿ ಮಲಗ್ತಾನಂತೆ ಆ ಪರಮಾತ್ಮ.